ನಮಸ್ಕಾರ. ರಾಜ್ಯದಲ್ಲಿ ಆರ್ಎಸ್ಎಸ್ ಚರ್ಚೆ ಜೋರಾಗಿದೆ. ಅಕ್ಟೋಬರ್ 4ನೇ ತಾರೀಕು ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ರವಾನೆ ಮಾಡ್ತಾರೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಯಾವುದೇ ಕಾರ್ಯ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತಹ ಪತ್ರ ಅದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಯಾಬಿನೆಟ್ನಲ್ಲೇ ಅಂತಿಮವಾಗಿ ಒಂದು ನಿರ್ದೇಶನವನ್ನ ತೆಗೆದುಕೊಳ್ಳಲಾಗಿದೆ. ಹೌದು, ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದಾದ್ರೆ ಅನುಮತಿ ಕಡ್ಡಾಯ. ಆದ್ರೆ ಈ ನಿರ್ದೇಶನವನ್ನ ಬಿಜೆಪಿ ಹೇಗೆ ಪರಿಗಣಿಸಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹೌದು, ರಿಯಾಕ್ಟ್ ಮಾಡಬೇಕಾದಂತಹ, ಪ್ರತಿಕ್ರಿಯೆಯನ್ನು ಕೊಡಬೇಕಾದಂತಹ ಆರ್ಎಸ್ಎಸ್ ಸುಮ್ಮನಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಆರ್ಎಸ್ಎಸ್ನ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರು ಬಂದಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ರವಾನೆ ಮಾಡ್ತಾರೆ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಸರ್ಕಾರಿ ಸ್ಥಳಗಳು ಅಂದಾಗ ಅಲ್ಲಿ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಾಗುವಾಗ ಅದು ಸರಿ ಬರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಾಗುತ್ತೆ ಅನ್ನೋದಾದ್ರೆ ನಿರ್ಬಂಧವನ್ನು ವಿಧಿಸಬೇಕು ಅಂತ ಅದನ್ನು ಕ್ಯಾಬಿನೆಟ್ ದರ್ಜೆಯಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಅಂತಿಮವಾಗಿ ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕು ಅನ್ನೋದಾದ್ರೆ ಅನುಮತಿ ಕಡ್ಡಾಯ ಅಂತ ಹೇಳ್ತಾರೆ. ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದ್ದು ಆರ್ಎಸ್ಎಸ್. ಬಿಜೆಪಿ ಯಾಕೆ ಇಲ್ಲಿ ಪ್ರತಿಕ್ರಿಯಿಸ್ತಾ ಇದೆ? ಬಿಜೆಪಿ RSS ಒಂದೇ, ಬೇರೆ ಬೇರೆ ಯಾರು ಹೇಳಿದ್ದು. ಈಗ ಡಿಸಿಷನ್ಸು ನಾಗ್ಪುರಲ್ಲಿ ಶುರು ಆಗುತ್ತೆ. ಈಗ RSS ಅಂದ್ರೆ ಏನು? ಅದು ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ, ಸವರ್ಣೀಯರ ಶ್ರೇಷ್ಠತೆ, ಅದು RSS. ಅದು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅಂದು ಹೆಸರು ಕೊಟ್ಟಿದ್ದಾರೆ. ಅದು ಹೆಂಗಾಗುತ್ತೆ ಅಂದರೆ 1828ನೇ ಇಸ್ವಿಯಲ್ಲಿ ಬೆಂಗಾಲಲ್ಲಿ ಅದನ್ನ ಹೆಸರು ಬ್ರಹ್ಮ ಸಮಾಜ. 1875ನೇ ಇಸ್ವಿಯಲ್ಲಿ ಮುಂಬೈಯಲ್ಲಿ ಅದನ್ನ ಹೆಸರು ಆರ್ಯ ಸಮಾಜ. 1913ನೇ ಇಸ್ವಿಯಲ್ಲಿ ಅದನ್ನ ಹೆಸರು ಹಿಂದೂ ಮಹಾಸಭಾ. 1925ರಲ್ಲಿ SS ಶಡ್ಜ್ ಸ್ಟೇಫಲ್ ಅಂದು SS ಅಲ್ಲಿ ಹಿಟ್ಲರು ಒಂದು ವಿಂಗ್, ಮಿಲಿಟರಿ ವಿಂಗನ್ನು ತಯಾರಿ ಮಾಡ್ತಾರೆ. ಎಲ್ಲಿ? ಹಿಟ್ಲರು. ಅದು ಏಪ್ರಿಲ್ ತಿಂಗಳಲ್ಲಿ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಅದೇ SS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅನ್ನೋ ಹೆಸರು ಇರ್ತಾರೆ. ಈಗ ಎಸ್ ಅಂದರೆ ಹಿಟ್ಲರು, ಎಸ್ ಇವರು ಎಸ್ ಸ್ವಸ್ಟಿಕ್ಕು ಈ ಕಡೆ ಹಾಕಿದ್ರೆ ಎಸ್, ಆ ಕಡೆ ಹಾಕಿದ್ರೇನೋ ಎಸ್. ಸೊ ಎರಡು ಹೆಸರು SS. ಈ SS ಅಪ್ಪ ಯಾರಂದ್ರೆ ಮುಸೋಲಿನಿ, ಇಟಾಲಿ ಮುಸೋಲಿನಿ. ಅವರ ತಮ್ಮ ಯಾರಂದ್ರೆ ಹಿಟ್ಲರು. ಇವರೆಲ್ಲ ಹಿಟ್ಲರ್ ಮಕ್ಕಳು ಮತ್ತು ಮೊಮ್ಮಕ್ಕಳು. ಅಂದರೆ RSS ಅಂದರೆ ಅವರು ಹಿಂದೂ ರಾಷ್ಟ್ರ ಅಂತಾರೆ. ಅದು ಹಿಂದೂ ರಾಷ್ಟ್ರ ಅನ್ನೋದಲ್ಲ, ಅದು ಬ್ರಾಹ್ಮಣ ರಾಷ್ಟ್ರ ಅಥವಾ ಬ್ರಾಹ್ಮಣ ಪರ ರಾಷ್ಟ್ರ. ಸೊ ಬ್ರಾಹ್ಮಿನ್ ರಾಷ್ಟ್ರ ಆರ್ ಬ್ರಾಹ್ಮಿನ್ ಮ್ಯಾನೇಜ್ಡ್ ರಾಷ್ಟ್ರ. ಈಗ ಈ RSS ಬ್ಯಾಕ್ಗ್ರೌಂಡ್ ನೋಡಿದರೆ ಇವರು ಜನಪರ ಇರೋದಿಲ್ಲ. ಇವರು ಆದಿವಾಸಿಗಳು, ದಲಿತರು, ಶೂದ್ರರು, ಅಲ್ಪಸಂಖ್ಯಾತರು, ಅಂದರೆ ದೇಶದಲ್ಲಿರೋ 93ರಿಂದ 95% ಜನರಿಗೆ ವಿರೋಧವಾಗಿ ಇರ್ತಾರೆ. ಇವರು ಚರಿತ್ರ ನೋಡಿದರೆ ಇದನ್ನ 15th ಸೆಂಚುರಿವರೆಗೆ ಈ ದೇಶದಲ್ಲಿ ಯಾವುದೂ ನಡೆದಿಲ್ಲ. ನೋ ಸೈನ್ಸ್, ನಥಿಂಗ್ ಡೆವಲಪ್ಮೆಂಟ್. ಯಾಕೆಂದರೆ 85-90% ಜನರಿಗೆ ಅಭ್ಯಾಸ ಇಲ್ಲ, ಅವ್ರಿಗೆ ಆಡಳಿತ ಇಲ್ಲ, ಊಟ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. ಯಾಕೆಂದರೆ ಅವ್ರು ಶೂದ್ರರು ಅಥವಾ ಪಂಚಮರು. ಇವರು ಒಂದು 10% ಬ್ರಾಹ್ಮಣ, ಬನಿಯ, ಕ್ಷತ್ರಿಯ. ಬ್ರಾಹ್ಮಣರು ಅಂದರೆ ಅವರು ಸಮುದ್ರವನ್ನು ದಾಟಿ ಹೋಗ್ಬಾರ್ದು. ಅದರಿಂದ 15th ಸೆಂಚುರಿವರೆಗೆ ನಮ್ಮ ದೇಶದ ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ. ತದನಂತರ ಡಚ್ ಬರ್ತಾರೆ. ಡಚ್ ಬಂದಾಗ ಅವ್ರ ಜೊತೆ ಸೇರ್ಕೊಳ್ತಾರೆ.
ಈ ಸವರ್ಣಿಯರು, ಆವಾಗ RSS ಹೆಸರಿಲ್ಲ, ಇದೇ ಸವರ್ಣಿಯರು ಅವ್ರ ಕಡೆ ಸೇರ್ಕೊಳ್ತಾರೆ. ಪೋರ್ಚುಗೀಸ್ ಬಂದರೆ ಅವ್ರ ಜೊತೆ ಸೇರ್ಕೊಂಡ್ರೆ, ಡಚ್ ಬಂದಾಗ ಅವ್ರ ಜೊತೆ ಸೇರ್ಕೊಳ್ತಾರೆ, ಬ್ರಿಟಿಷ್ ಬಂದಾಗ ಅವ್ರ ಜೊತೆನಲ್ಲಿ ಇರ್ತಾರೆ. ಅದಕ್ಕೆ ಮೊದಲು ಮುಸಲ್ಮಾನರು, ಮುಘಲ್ ಡೈನಸಿಟಿ ಅವ್ರ ಜೊತೆ ಸೇರ್ಕೊಂಡ್ರು. ಲೋಧಿ ಬಂದಾಗ ಲೋಧಿ ಜೊತೆ ಸೇರ್ಕೊಂಡ್ರು. ಕ್ಷತ್ರಿಯರ ಆಡಳಿತದಲ್ಲಿ ಕ್ಷತ್ರಿಯರ ಜನ. ಯಾವಾಗಲೂ ಬ್ರಾಹ್ಮಣ್ಯರು ಆಡಳಿತವರು ಯಾರಿದ್ದಾರೆ, ಅಧಿಕಾರ, ಐಷಾರಾಮಿ ಜೀವನ ಅಷ್ಟೇ. ಈಗ RSS ಸ್ಥಾಪನೆ ಮಾಡಿದ್ದು 1925. 1947ನೇ ಇಸ್ವಿಯಲ್ಲಿ ಸ್ವತಂತ್ರ ಬಂತು. ಈಗ 25ರಿಂದ 47 ಅಂದರೆ 22 ವರ್ಷ. 22 ವರ್ಷನೂ ಅದು ಮುಂಜೆ ಇರಲಿ, ಹೆಗ್ಡೇವರ್ ಇರಲಿ, ಗೋಲ್ವಾಲ್ಕರ್ ಇರಲಿ, ಅವ್ರ ಕಡೆಯವರು ಯಾರಾಗಲಿ, ಸಂಚಾಲಕ್, ಪ್ರಚಾರಕ್, ಇವರೆಲ್ಲ ಇರಲಿ, ಇವರು ಎಲ್ಲರೂ ಕೂಡ ಬ್ರಿಟಿಷ್ ಜೊತೆ ಇದ್ದರು. ಓಕೆ. ಈಗ ಗೋಲ್ವಾಲ್ಕರ್ ಏನು ಹೇಳಿದರು, ಹಿಂದೂಗಳೇ, ಬ್ರಿಟಿಷ್ನವರ ವಿರೋಧ ಯುದ್ಧ ಮಾಡಬೇಡಿ, ಮಾತಾಡಲಿಕ್ಕೆ ಹೋಗಬೇಡಿ, ಹೋರಾಟ ಮಾಡಬೇಡಿ, ನಿಮಗಿರೋ ಶಕ್ತಿನ ಇಟ್ಕೊಳ್ಳಿ. ಯಾಕೆಂದರೆ ನಮ್ಮ ಶತ್ರುಗಳು ದೇಶದಲ್ಲಿದ್ದಾರೆ, ಮುಸಲ್ಮಾನರು, ಕ್ರೈಸ್ತರು, ಕಮ್ಯುನಿಸ್ಟರು. ಸೊ ಇವ್ರ ವಿರುದ್ಧ ಫೈಟ್ ಮಾಡಾಗ ಶಕ್ತಿ ಇಟ್ಕೊಳ್ಳಿ, ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಹೆಡ್ಗಾ ಅವರು ಯಾವತ್ತೂ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅಂದರೆ ಈ 22 ವರ್ಷದಲ್ಲಿ ಇವ್ರು ಮಾತಾಡಿದ್ದು ಏನಂದರೆ ವೆರಿ ಪಿಕುಲಿಯರು. ಅಂದರೆ ಅಕ್ಬರ್ ವಿರೋಧ ಹೋರಾಟ ಮಾಡಬೇಕು, ಹುಮಾಯೂನು, ಬಾಬರು, ಲೋಧಿ, ಅರೆ ಅವರೆಲ್ಲ ಸತ್ತು 300 ವರ್ಷ 400 ವರ್ಷ ಆಗಿದೆ. ಈಗ ಏನು ಫೈಟ್ ಮಾಡೋದು? ಓಕೆ, ಸ್ವತಂತ್ರ ಬಂತು. ಬಂದ ಮೇಲೆ ಈಗ ಶಾಖಗಳು ಮಾಡ್ತಾರೆ. ನಮ್ಮಲ್ಲಿ 10 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ, ಇನ್ನು 50 ಸಂಘಟನೆಗಳಿದೆ ಅಂತಾರೆ. ಈಗ ಎಲ್ಲ ಕಡೆನ ಪಥ ಸಂಚಾಲನ ಮಾಡ್ತಾರೆ. ಕೂಲಿ ಬೇಕು, ಸ್ಲಮ್ಮಲ್ಲಿರೋರಿಗೆ ನೀರು ಬೇಕು, ಊಟ ಬೇಕು, ಸಂಬಳ ಬೇಕು, ಬೋನಸ್ ಬೇಕು, ಬೆಲೆ ಏರಿಕೆ ಕಡಿಮೆ ಮಾಡಬೇಕು, ಪೆಟ್ರೋಲ್ ರೇಟ್ ಕಡಿಮೆ ಮಾಡಬೇಕು, ಔಷಧಿ ಬೇಕು, ಆಸ್ಪತ್ರೆ ಬೇಕು, ಸವಲತ್ತು ಬೇಕು, ರೋಡ್ ಬೇಕು. ಯಾವತ್ತಾಗಲೂ ಹೋರಾಟ ಮಾಡಿದ್ದಾರೆ. ಇವ್ರು ಮಾಡೋದೆಲ್ಲ ಏನಂದರೆ ಒಂದು ಸುಳ್ಳು ಕಥೆಗಳನ್ನ ಹೇಳ್ತಾರೆ. ಓಕೆ. ಕಥೆಗಳಂದ್ರೆ ಬ್ರೈನ್ ವಾಶ್ ಮಾಡೋದು. ಒಂದು ನಾವು 10 ಲಕ್ಷ ವರ್ಷಕ್ಕೆ ಮೊದಲು ಏರೋಪ್ಲೇನ್ ಕಂಡಿಡ್ತೀವಿ. ಅಲ್ಲಿ ಏರೋಪ್ಲೇನು, ಪೆಟ್ರೋಲಾ, ಡೀಸಲಾ, ಬರೀ ಕಲ್ಪನೆಗಳು, ಕಥೆಗಳು. ಅಂದರೆ ಇದೆಲ್ಲ ನೀವು ಮಾಡಿದರೆ ಬ್ರಾಹ್ಮಣರು ಶ್ರೇಷ್ಠತೆ. ಸೊ 47ರಿಂದ 2025 ಯಾವತ್ತೂ ಜನರ ಪರ ಹೋರಾಟ ಮಾಡಿದ್ದಲ್ಲ, ಜನರ ಪರ ನಿಂತ್ಕೊಂಡಿಲ್ಲ, ಯಾವ ನ್ಯಾಯಕ್ಕೂ ಹೋರಾಟ ಮಾಡಿಲ್ಲ. ಪಾಯಿಂಟ್ಗೆ ಬಂದ್ಬಿಡೋಣ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಅಬ್ಸಲ್ಯೂಟ್ಲಿ ಕರೆಕ್ಟ್. ಈಗ ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿ ಹೋಗೋದಿಲ್ಲ. ರೇವಾ ಯೂನಿವರ್ಸಿಟಿ, ಯೂನಿವರ್ಸಿಟಿ, ಪ್ರೈವೇಟ್ ಕಾಲೇಜಸ್, ಅಲ್ಲಿ ಹೋಗೋದಿಲ್ಲ. ಇವರು ಸರ್ಕಾರಿ ಜಾಗದಲ್ಲಿ ಬಂದು ಶಾಖಗಳು ನಡೆಸೋದು. ಓಕೆ. ಅಲ್ಲಿ ಏನು ಹೇಳ್ಕೊಡ್ತಾರೆ, ಇವರು ನಮ್ಮ ಶತ್ರು, ಇವ್ರನ್ನ ಹೊಡಿಬೇಕು, ಇವರು ನಮ್ಮ ಶತ್ರು, ಮುಸಲ್ಮಾನರು ಶತ್ರು, ಪಾಕಿಸ್ತಾನವರು ಶತ್ರು, ಪಾಕಿಸ್ತಾನ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ, ಅಲ್ಲಿ ಹಿಂದೂ ಪಾಪ್ಯುಲೇಷನ್ 15% ಇತ್ತು, 2% ಆಯಿತು. ಬಟ್ ನಾನು ಕೇಳೋದು, ನಮ್ಮ ದೇಶದ ರಚನೆ ಹೆಂಗಿದೆ? ಈಗ ಒಂದು ಹಳ್ಳಿ ಅಂದರೆ ಏನು? ಊರಾಗಿರ್ಬೇಕು. ಊರಾಗಿರುತ್ತಾ? ಇಲ್ಲಿ ಈಗ ಕೇರಿ, ಅವ್ರನ್ನ ಮುಟ್ಟಿದ್ರೆ ಮೈಲಿಗೆ. ಇಲ್ಲಿ ಅಗ್ರಹಾರ, ಯಾರು ಅಲ್ಲಿ ಹೋಗೋಂಗಿಲ್ಲ. ಇದು ಊರು. ಇದು ಹಿಂಗೆ ಬಿಸ್ನೆಸ್ಸು ಬನಿಯಾಗಳದು, ಫಾರ್ವರ್ಡ್ ಕಮ್ಯುನಿಟಿದು. ಸಿಟಿ ಅಂದು ಬಂದರೆ ಕೊಲಕೇರಿ, ಬೆಂಗಳೂರು ತಗೊಳ್ಳೋಣ. ಬೆಂಗಳೂರಲ್ಲಿ 44 ಲಕ್ಷ ಜನ ಸ್ಲಮ್ಮಲ್ಲಿದ್ದಾರೆ. 1400 ಸ್ಲಮ್ ಇದೆ. ಸ್ಲಮ್ಮಲ್ಲಿ ಲೈಟ್ ಇಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ, ಯಾವ ಸವಲತ್ತು ಇಲ್ಲ. ಪೂರ್ತಿ ಕೇರಿನಲ್ಲಿದ್ದರು, ಕೊಲಕೇರಿನಲ್ಲಿ ಇದ್ದಾರೆ. ಈಗ ವಿಲ್ಲಾ ಮತ್ತು
ಹೈಟೆಕ್ ಅಪಾರ್ಟ್ಮೆಂಟ್ಸು ಫ್ಲಾಟ್ಸು 20 ಕೋಟಿ ರೂಪಾಯಿ ಪರ್ ಫ್ಲಾಟ್, ಇದರಲ್ಲಿ ಯಾರಿದ್ದಾರೆ? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇದ್ದಾರೆ. ಈಗ RSSನವರು ಈ ಮಕ್ಕಳಿಗೆ ಏನು ಆಗ್ತಾರೆ ಅಂದರೆ ಪಾಯ್ಸನನ್ನು ಇಂಜೆಕ್ಟ್ ಮಾಡ್ತಾರೆ. ದ್ವೇಷ ನೋಡಿ, ಅವನು ಮುಸಲ್ಮಾನ, ಅವನ ದೇಶದ ಶತ್ರು, ಇವನು ಕ್ರಿಶ್ಚಿಯನು, ಇವನ ದೇಶದ ಶತ್ರು, ಇವನು ಅನ್ಟಚಬಲು, ಇವನು ಬರಬಾರ್ದು, ಇವನಿಗೆ ರಿಸರ್ವೇಷನ್, ಅದು ಯಾಕೆ ರಿಸರ್ವೇಷನ್ ಕೊಡಬೇಕು? ಮಂಡಲ್ ಕಮಿಷನ್ನಲ್ಲಿ ಶೂದ್ರರಿಗೆ ರಿಸರ್ವೇಷನ್, ಅವ್ರು ಯಾಕೆ ರಿಸರ್ವೇಷನ್? ಹೀಗೆ ಇಡೀ ದೇಶದ ಆಡಳಿತ ಅಂದು ನೋಡಿದರೆ, ಈಗ ಅವ್ರು ಹೇಳೋದು ಹಿಂದೂ ರಾಷ್ಟ್ರ. ಹಿಂದೂ ಅನ್ನೋ ಒಂದು ಪದ ಇದಲ್ಲ, ಇದು ಯಾವ ಗ್ರಂಥದಲ್ಲಿನೂ ಇಲ್ಲ. ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತಲ್ಲಿ ಹಿಂದೂ ಅನ್ನೋ ಹೆಸರೇ ಇಲ್ಲ. ಯಾರ್ಯಾರನ್ನ ಆರಾಧಿಸ್ತಾರೆ ಆ ಪಂಥಕ್ಕೆ ಸೇರ್ಕೊಂಡ್ಬಿಡ್ತಾರೆ ಸರ್. ಎಲ್ಲಿ ದೇವಸ್ಥಾನ ಒಳಗಡೆ ಯಾರು ಸೇರಿಸ್ತಾರೆ? ಈಗಲೂ ಉತ್ತರ ಪ್ರದೇಶದಲ್ಲಿ ಶೂದ್ರರು ದೇವಸ್ಥಾನ ಒಳಗಡೆ ಬರಬಾರ್ದಂದಿದೆ. ಈಗ ಏನು ಹೇಳಿದ್ದೀರಾ ಅವರ ಭಗವದ್ಗೀತೆಯಲ್ಲಿ? ಶತ್ರುರ್ವರ್ಣಯಂ ಮಯಾ ಸೃಷ್ಟಂ, ಜಾತಿಗಳನ್ನೇ ನಾನೇ ಸೃಷ್ಟಿ ಮಾಡಿದ್ದು, ಯಾವ್ಯಾವ ಜಾತಿಗೆ ಏನು ಕೆಲಸನೋ ಅದೇ ಜಾತಿನೇ ಅವ್ರು ಮಾಡಬೇಕು. ಬ್ರಾಹ್ಮಣರು IAS, IPS, ಜಡ್ಜಸ್ಸು, ಫಾರಿನ್ ಅಂಬಾಸಿಡರ್ಸು, ಗವರ್ನರ್ಸು, ವೈಸ್ ಚಾನ್ಸಲರ್ಸು, CBI, ರಾ, ಮೀಡಿಯಾ, ಇದೆಲ್ಲ ಬ್ರಾಹ್ಮಣರದ್ದು. ಈಗ ಏರ್ಪೋರ್ಟು, ಸೀಪೋರ್ಟು, ಏರೋಪ್ಲೇನ್, ಇದೆಲ್ಲ ಬನಿಯಾಗಳದ್ದು. ಮತ್ತು ಕ್ಷತ್ರಿಯರನ್ನ ಓಡಿಸ್ಬಿಟ್ರು ಅವರು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 1932 ಅಂಬೇಡ್ಕರ್ ಹೇಳ್ತಾರೆ, ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ, ನಾಟ್ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ. ಗವರ್ನರ್ಸ್ ಅಂದರೆ ರೆಪ್ರೆಸೆಂಟೇಷನು. 52% ಶೂದ್ರರಿದ್ದಾರೆ, ಆಡಳಿತದಲ್ಲಿ 52% ಕೊಡಬೇಕು ಅವರಿಗೆ. 19% ದಲಿತರಿದ್ದಾರೆ, ಅದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. 19% ದಲಿತರು. 10% ಆದಿವಾಸಿಗಳಿದ್ದಾರೆ, 3 ಇದರಲ್ಲಿನೂ 10% ಅವರಿಗೆ. ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಎಲ್ಲ ಸೇರಿ ಒಂದು 15-16% ಅವ್ರಿಗೆ ಅಷ್ಟು ಕೊಡಬೇಕು ಅಂದಿದೆ. ಈಗ ನಮ್ಮ ದೇಶದಲ್ಲಿ 27 ಗವರ್ನರ್ಸು, 25 ಜನನು ಬ್ರಾಹ್ಮಣರೇ ಇದ್ದಾರೆ, 2 ಶೂದ್ರರಿದ್ದಾರೆ, SC ST ಒಂದೂ ಇಲ್ಲ, ಅಲ್ಪಸಂಖ್ಯಾತರು ಒಂದೂ ಇಲ್ಲ. 140 ಫಾರಿನ್ ಅಂಬಾಸಿಡರ್ಸ್ ಇದ್ದಾರೆ, 140ನೂ ಬ್ರಾಹ್ಮಣರೇ ಇದ್ದಾರೆ. ನೀವು ಹೇಳ್ತಾ ಇದ್ರಿ ಸರ್ RSS ಬಗ್ಗೆ. RSSನಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅಂತ. ಬಾಲನ್ ಸರ್ಗೆ ಅದು ಹೇಗೆ ಗೊತ್ತು? ನೀವೇನಾದರೂ RSS ಅಲ್ಲಿ ಸೇವೆ ಸಲ್ಲಿಸಿದ್ದೀರಾ, ಅದರ ಅನುಭವವನ್ನು ಪಡ್ಕೊಂಡಿದ್ರೆ ಹೇಗೆ ಗೊತ್ತು ನಿಮಗೆ ಅಂತ? ಈಗ ಎಲ್ಲನೂ ಪುಸ್ತಕದಲ್ಲಿ ಇದೆ, ಎಲ್ಲನೂ ಟಿವಿನಲ್ಲಿದೆ, ನೆಟ್ಟಲ್ಲಿದೆ. ಬಂಚ್ ಆಫ್ ಥಾಟ್ಸ್ ಓದಿ. ವಿ ಅವರ್ ನೇಷನ್ ವುಡ್ ಅನ್ನೋ ಒಂದು ಪುಸ್ತಕ, ಅದು ಆ್ಯಕ್ಚುಲಿ ಗೋಲ್ವಾರ್ಕರ್ ಬರೆದಿದ್ದ ಅಥವಾ ಕೋಟ್ಸೆ ಸಾವರ್ಕರ್ ಅವರ ಅಣ್ಣ ಬರೆದಿದ್ದ ಅನ್ನೋದೇ GD ಸಾವರ್ಕರ್ ಬರೆದಿದ್ದ ಅನ್ನೋದು ಡೌಟು. ಇದನ್ನು ಮೀಮಾಂಸಾ ಅನ್ನೋ ಒಂದು ಹೆಸರಲ್ಲಿ ಮರಾಠಿನಲ್ಲಿ ಬರೆದಿದ್ದನ್ನು ಗೋಲ್ವಾರ್ಕರ್ ಅದನ್ನು ಹಿಂದಿನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಪುಸ್ತಕ ಓದಿದೆಲ್ಲ ಇದೆ ಅಲ್ಲಿ. ಅವ್ರು ಏನೆಲ್ಲ ಹೇಳ್ಕೊಡ್ತಾರೆ, ನೀವೊಂದು ಸಾಮಾನ್ಯ ಒಬ್ಬ RSS ಅವನು ಕರೆದ್ರೆ ಏನು ಹೇಳ್ತಾನೆ? ಅವನು ನಮ್ಮ ಬೆಲೆ ಏರಿಕೆ ಬಗ್ಗೆ ಮಾತಾಡೋದಿಲ್ಲ, ಸ್ಲಮ್ ಬಗ್ಗೆ ಮಾತಾಡೋದಿಲ್ಲ, ಕೂಲಿ ಕಡಿಮೆ ಕೊಡ್ತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಎಲ್ಲ ಖಾಸಗೀಕರಣ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಏನು ಅವನು ಮಾತಾಡೋದು? ಮುಸಲ್ಮಾನರು ಅವ್ರು ನಮ್ಮ ಶತ್ರುಗಳು, ಪಾಕಿಸ್ತಾನ್ ನಮ್ಮ ಶತ್ರು ದೇಶ, ಪಾಕಿಸ್ತಾನ ಬಗ್ಗೆ ಮಾತಾಡಬೇಡ, ಮುಸ್ಲಿಮ್ರು ಅವ್ರಿಗೆ ಹಿಜಾಬ್ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡ್ರೆ ಇವ್ರಿಗೇನೋಯ್ತು? ಅದು ಅವ್ರ ಸಂಸ್ಕೃತಿ. ನೀವು ಬೇರೆ ಏನೋ ಬೊಟ್ಟಿ ಇಟ್ಕೊಳ್ತೀರಾ, ಜನಿವಾರ ಹಾಕ್ಕೊಳ್ತೀರಾ, ಅದು ನಿಮ್ಮದು ಕಾನ್ಸ್ಟಿಟ್ಯೂಷನಲ್ ರೈಟು. ಅಂದರೆ RSSಗೆ ಸಂವಿಧಾನ ವಿರೋಧ ಹೇಳ್ಕೊಡ್ತಾರೆ. ಸಂವಿಧಾನಕ್ಕೂ ವಿರೋಧ, ಸಮಾನತೆಗೆ ವಿರೋಧ, ಹಕ್ಕುಗಳಿಗೆ ವಿರೋಧ, ಇದನ್ನೇ ಹೇಳ್ಕೊಡ್ತಾರೆ. ಹಾಗಾದ್ರೆ ಕ್ಯಾಬಿನೆಟ್ ಅಲ್ಲಿ ಮೀಟಿಂಗ್ ಆಗಿ ಫೈನಲ್ ಡಿಸಿಷನ್ ತಗೊಂಡಿದ್ದು ಎಲ್ಲಾ ಸಂಘ ಸಂಸ್ಥೆಗಳು ನೀವೇನೇ ಕಾರ್ಯಕ್ರಮ ಮಾಡಬೇಕು ಅನ್ನೋದಾದ್ರೆ ಅನುಮತಿ ತಗೊಳ್ಳಿ ಅಂತ ಹೇಳಿದ್ದು. ಅದನ್ನು ತಪ್ಪಂತೀನಿ ನಾನು. ಆ ಕಾಯ್ದೆ ಸರಿಯಾಗಿಲ್ಲ. ಸರ್ಕಾರಿ ಜಾಗದಲ್ಲಿ ನೋ ಪೊಲಿಟಿಕ್ಸ್. ಕರೆಕ್ಟ್. RSS SS ಏನೋ SS
ಅದೇನಕ್ಕೆ ಅನುಮತಿ ಕೊಡ್ತೀರಾ? ಈಗ ಅವ್ರಿಗೆ ಆಡಳಿತ ಬಂದ್ರೆ ಅನುಮತಿ ಕೊಡ್ತಾರೆ. ಅವ್ರ ಒಂದು ಎಸ್ ಪಿ ಅಂದರೆ ಅವ್ರ ಗೌರ್ಮೆಂಟ್ ಬಂದರೆ ಎಸ್ ಪಿ ಅನುಮತಿ ಕೊಡ್ತಾನೆ. ಅನುಮತಿ ತಗೊಂಡು ಸಂವಿಧಾನ ಸರಿಯಿಲ್ಲ, ದೇಶ ಸರಿಯಿಲ್ಲ, ಅಲ್ಪಸಂಖ್ಯಾತರು ಸರಿಯಿಲ್ಲ, ಸ್ಲಮ್ಗೆ ಏನೋ ಕೊಡೋ ಅವಶ್ಯಕತೆ ಇಲ್ಲ, ದೇಶನೇ ಮಾರ್ಬಿಡ್ಬೋದು. ಅದರಿಂದ ಸರ್ಕಾರಿ ಜಾಗದಲ್ಲಿ ನೋ ಆರ್ ಎಸ್ ಎಸ್, ಸರ್ಕಾರಿ ಜಾಗದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ನೋ ಆರ್ ಎಸ್ ಎಸ್, ಸ್ಕೂಲು ಕಾಲೇಜು ಇಂಥ ಇದು ಪಾಯ್ಸನ್, ವಿಷವ ಬೀಜವನ್ನು ಹಾಕ್ತಾರೆ. ಏನು ಹೇಳ್ಕೊಡ್ತಾರೆ? ನೀವು ಜಾತಿ ಇರ್ಬೇಕಂತಾರೆ, ಕೇರಿ ಇರ್ಬೇಕಂತಾರೆ. ಯಾರಾಗ್ಲೂ ಆರ್ ಎಸ್ ಎಸ್ ಕೇರಿ ಮತ್ತು ಅಗ್ರಹಾರ ಒಂದೇ ಆಗ್ಬೇಕಂದು ಯಾರಾಗ್ಲೂ ಹೋರಾಟ ಮಾಡಿದಾರ? ಕೇರಿ ಊರ್ ಒಳಗಡೆ ಇರ್ಬೇಕಂದು ಯಾರಾಗ್ಲೂ ಹೋರಾಟ ಮಾಡಿದಾರ? ನಾಗ್ಪುರ್ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರಲ್ಲಿ ಹೋಗ್ತಾರೆ, ಅಲ್ಲಿರೋ ಸೆಕ್ಯೂರಿಟಿ ಅವ್ರನ್ನ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ರು ಅಂದ್ರೆ, ನಾವು ಇಲ್ಲಿ ಇರೋ ಹೆಡ್ಗೆ ಅವ್ರಿಗೆ ಮರ್ಯಾದೆ ಮಾಡಬೇಕು, ಒಂದು ಹಾರ ಹಾಕ್ತೀವಿ ಒಂದು ಹೇಳ್ತಾರೆ, ಅನುಮತಿ ಕೊಡ್ತಾರೆ. ಒಳಗಡೆ ಹೋಗಿ ಟ್ರೀ ಕಲರ್ ಫ್ಲಾಗ್ ಧ್ವಜನ ತೆಗೆದು ಅಲ್ಲಿ ಹಾರಿಸ್ತಾರೆ. 3 ಜನ ಅರೆಸ್ಟ್ ಮಾಡಿದ್ರು, 3 ಜನ ಮೇಲೆ ಕೇಸ್ ಕೊಟ್ರು. 9 ವರ್ಷ ಕೇಸ್ ನಡೀತಿತ್ತು. 2001 ಜನವರಿ 26 ಗೂಗಲ್ ಮಾಡಿ ಇದು ನಡೆದಿದೆ. ಅಂದ್ರೆ ಆರ್ ಎಸ್ ಎಸ್ ನಲ್ಲಿ 52 ವರ್ಷ ದೇಶದ ಧ್ವಜನೇ ಅವರು ಆರಿಸಿಲ್ಲ. ಅವ್ರು ಏನ್ ಹೇಳ್ತಾರೆ? ಮನುಸ್ಮೃತಿ ಅದೇ ಕಾನೂನು ಅಂತಾರೆ. ಮನುನಲ್ಲಿ ಏನಿದೆ? ಮನುನಲ್ಲಿ ಅವ್ರು ಹೇಳಿರೋದು ನೀವು ವೇದಗಳನ್ನ ಓದಬಾರ್ದು, ವಿದ್ಯಾಭ್ಯಾಸ ಮಾಡಬಾರ್ದು. ನೀವು ಕೇಳಿದ್ರೆ ನಿನ್ನ ಕಿವಿನಲ್ಲಿ ಬರ್ನಿಂಗ್ ಲೆಡ್ಡನ್ನು ಹಾಕ್ಬೇಕು, ವೇದಗಳನ್ನ ಓದಿದ್ರೆ ನಾಲ್ಗೆನ ಕಟ್ ಮಾಡಬೇಕು, ನಿನ್ನನ್ನು ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ಸಾಯಿಸ್ಬಿಡ್ಬೇಕು ಅಂತ ಇದೆ. ಈಗ ಉತ್ತರಾಖಂಡ ಅಂದು ರಾಮಾಯಣದಲ್ಲಿ ಇದೆ. ರಾಮ ಆಡಳಿತ ಮಾಡ್ತಿದ್ದಾರೆ. ಒಬ್ಬ ಮನುಷ್ಯ ಹೋಗಿ ಅವನು ಬ್ರಾಹ್ಮಣ, ನನ್ನ ಮಗ ಸತ್ತೋದ ನಿಮ್ಮಿಂದಾನೆ, ಧರ್ಮ ಕೆಟ್ಟೋಗಿದೆ, ಕುಲಧರ್ಮ ಕೆಟ್ಟೋಗಿದೆ ಅಂತಾನೆ. ಎಲ್ಲ ಹೋಗಿ ಏನು ಕೆಟ್ಟೋಗಿದೆ ಅಂತ ನೋಡಿದರೆ ಒಬ್ಬ ಮನುಷ್ಯ ಕಾಲು ಮೇಲೆ ಹಾಕಿ ತಲೆ ಕೆಳಗಡೆ ಬಿಟ್ಟು ಅವನು ಓದ್ತಿದ್ದಾನೆ, ತಪಸ್ ಮಾಡ್ತಿದ್ದಾನೆ. ರಾಮ ಹೋಗ್ತಾನೆ, ಹೋಗಿ ಏಯ್ ನಾನು ದಶರಥನ ಮಗ, ನನ್ನ ಹೆಸರು ರಾಮ, ಅಯೋಧ್ಯ ರಾಜ ನಾನು, ನೀನು ಏನು ಜಾತಿ ಹೇಳಿ ಸುಳ್ಳು ಹೇಳಬಾರ್ದು ಅಂದ. ಅವನು ಹೇಳ್ತಾನೆ, ಸ್ವಾಮಿ ಈ ಶರೀರತ್ತು ನಾನು ದೇವ್ರ ಹತ್ರ ಹೋಗ್ಬೇಕಂದು ನಾನು ತಪಸ್ ಮಾಡ್ತಾ ಇದ್ದೀನಿ, ಸುಳ್ಳು ಹೇಳಲ್ಲ, ನನ್ನ ಹೆಸರು ಸಂಬುಗ, ನಾನು ಕೀಳು ಜಾತಿ ಶೂದ್ರ. ರಾಮ ತಲೆಯನ್ನೇ ಕಟ್ಟೆವ್ ಮಾಡ್ತಾನೆ. ಏನಕ್ಕೆ? ಶೂದ್ರ ಓದಿದ್ರೆ ತಲೆ ಕಟ್ಟೆವ್ ಮಾಡೋದು ಅನ್ನೋದು ಇವ್ರದ್ದು ಗ್ರಂಥ. ಏಕಲವ್ಯ ಪ್ರಸ್ತಾಪ ಮಾಡಿದ್ರಿ ಸರ್. ಏಕಲವ್ಯ ಪ್ರಾವೀಣ್ಯವನ್ನು ಹೊಂದಿದ್ದವನು, ಆದರೆ ಇದ್ದದ್ದು ಅಧರ್ಮಿಗಳ ಜೊತೆ ಒಬ್ಬ ಶಕ್ತಿಶಾಲಿ ಯುವಕ ಇದ್ರೆ ಧರ್ಮದ ನಾಶ ಅನ್ನೋದಾಗೋದಿಲ್ವಾ? ಧರ್ಮ ಅಂದ್ರೆ ಏನು? ಕುಲಧರ್ಮ, ಜಾತಿ ಧರ್ಮ. ಕುಲಧರ್ಮ ಬಿಟ್ಟು ಮಾತಾಡೋಣ ನಾವು. ಅಲ್ಲ ಧರ್ಮ ಅಂದ್ರೆ ನಾವು ಅರ್ಥೈಸ್ಕೊಳ್ಳೋಕೆ ಪ್ರಾಮಾಣಿಕವಾಗಿ ನಡ್ಕೋಬೇಕು, ದೊಡ್ಡವರಿಗೆ ಗೌರವಿಸಬೇಕು, ಸರ್ವರು ಸಮಾನ ಅಂತ ಕಾಣಬೇಕು, ಪ್ರೀತಿಯಿಂದ ನಡ್ಕೋಬೇಕು. ಈ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಥರ ಧರ್ಮ ಆರ್ ಎಸ್ ಎಸ್ ಯಾವ ಪಬ್ಲಿಕೇಶನ್ ಅಲ್ಲಿನೂ ಇಲ್ಲ. ಅವ್ರು ಏನು ಮನು ಅಂತಾರೆ, ವೇದ ಅಂತಾರೆ, ಉಪನಿಷದ್ ಅಂತಾರೆ, ರಾಮಾಯಣ ಅಂತಾರೆ, ಮಹಾಭಾರತ ಅಂತಾರೆ, ಶ್ರುತಿ ಅಂತಾರೆ, ಸ್ಮೃತಿ ಅಂತಾರೆ, ಉಪನಿಷದ್ ಅಂತಾರೆ, ಯಾವುದ್ರಲ್ಲಿನೂ ತಾವು ಹೇಳಿದ್ದು ಇಲ್ಲ. ಅವ್ರು ಮಾತಾಡೋದೆಲ್ಲ ಕುಲಧರ್ಮ. ಭಗವದ್ಗೀತೆಯಲ್ಲಿ ಇರೋದೆಲ್ಲ ಕುಲಧರ್ಮ, ರಾಮಾಯಣ ಮಹಾಭಾರತದಲ್ಲಿ ಇರೋದೆಲ್ಲ ಕುಲಧರ್ಮ. ಕುಲಧರ್ಮ ಅಂದ್ರೆ ಬ್ರಾಹ್ಮಣ ಶ್ರೇಷ್ಠತೆ. ಆರ್ ಎಸ್ ಎಸ್ ನವ್ರದ್ದು ಅಷ್ಟೇ. ನಾನು ಮೊದಲೇ ಹೇಳಿದ್ನಲ್ಲ, ಇಡೀ ಮಹಾಭಾರತವಾಗಿದ್ದೇ ಕ್ಷತ್ರಿಯರಿಂದ. ನೀವು ಬ್ರಾಹ್ಮಣರ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್, ಏನ್ ಕ್ಷತ್ರಿಯ ಕುಲದವರು ಏನ್ ಮೆಸೇಜ್ ಕೊಡ್ತಾರೆ? ಇಡೀ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಅದು ಒಂದು ಫ್ಯಾಮಿಲಿ ಇಂಟರ್ವ್ಯೂಸ್, ಫ್ಯಾಮಿಲಿ ಅಣ್ಣ ತಮ್ಮಂದಿರು ಕ್ಷತ್ರಿಯರು. ಮೆಸೇಜ್ ಏನ್ ಕೊಡ್ತಾರೆ? ಏಕಲವ್ಯನ್ ಬಿಲ್ ಬಿದ್ದೆ ಕಲಿಬಾರ್ದು. ಏನ್ ಮೆಸೇಜ್? ಒಬ್ಬ ಸಕಲ ವಿದ್ಯೆ ಪಾರಂಗತ ಆಗಿದ್ದವನು ಅಧರ್ಮದ ಜೊತೆ ಇರಬಾರ್ದು ಅನ್ನೋ ಕಾರಣಕ್ಕೆ ಧರ್ಮ ಏನು ಅಧರ್ಮ ಏನು ಅವನು ಶೂದ್ರ, ನೀವು ಕಲಿಬಾರ್ದು ಅಷ್ಟೇ ಹೇಳಿದ್ದು ದ್ರೋಣಾಚಾರ್ಯ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತ ಆಗುತ್ತೆ. ನೀವು ಎಲ್ಲರ ಮನುಷ್ಯ ಈಗ ನೀವು IAS ಆಗ್ಬೇಕಂದ್ರೆ ಯಾರಾಗ್ಲಾಗ್ಬೋದು, ಹೌದು. ಬಟ್ ಬರೀ ಒಂದು ಕಮ್ಯುನಿಟಿ ಮಾತ್ರ ಆಗ್ಬೇಕಂತ ಕಾನೂನು ಮಾಡಿದ್ರೆ ಒಪ್ಕೊಳ್ತೀರಾ?
ಚೇಚೆ ಅದು ಎಲ್ಲಿದೆ ಆ ಕಾನೂನು? ಕಾನೂನು ಹಂಗ್ ಎಲ್ಲಿದೆ ಅಂತ ಕೇಳ್ತೀರಾ? ಫೈನ್. ಈಗ 2018 to 2023 ನಮ್ಮ ದೇಶದಲ್ಲಿ 25 ಹೈಕೋರ್ಟ್ಗಳಿದೆ. 562 ಜಡ್ಜಿಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. 11% ಜಡ್ಜಿಗಳು. ಈಗ ದಲಿತರು 19%, 3% ಮಾತ್ರ ಅವ್ರಿಗೆ ಪೊಸಿಷನ್ ಸಿಕ್ಕಿದೆ. ಆದಿವಾಸಿ 10%, 1% ಮಾತ್ರ ಸಿಕ್ಕಿದೆ. ಅಲ್ಪಸಂಖ್ಯಾತರು 15%, 5% ಇದ್ದಾರೆ. ಬ್ರಾಹ್ಮಣರು 3%, 60% ಇದ್ದಾರೆ. ಏನ್ ಹೇಳ್ತೀರಾ? ಏರ್ಪೋರ್ಟ್ ಯಾರ್ದು, ಸೀಪೋರ್ಟ್ ಯಾರ್ದು? ಈಗ ಆಲ್ ಜ್ಯುವೆಲ್ರಿ ಬಿಸ್ನೆಸ್, ಮಾದಿಗರು, ಒಲೆಯರು, ಗೊಲ್ರು, ಕುರುಬರದು ಎಲ್ಲಾಗ್ಲಿ ಜ್ಯುವೆಲರಿ. ಇವತ್ತಿಗೂ ಅದೇ ಪರಿಸ್ಥಿತಿ ಇದೆಯಾ? ಇವತ್ತಿಗೂ ಅದೇ ಪರಿಸ್ಥಿತಿ. ಈಗ ಗೌಡರು ದೊಣ್ಣೆ ಬಿರಿಯಾನಿ ಇದೆ, ಮಾದಿಗರ ದೊಣ್ಣೆ ಬಿರಿಯಾನಿ ಇದೆ. ಈಗ ಬೆಂಗಳೂರಲ್ಲಿ ಮನೆ ಹುಡುಕ್ಲಿ, ಒಬ್ಬ 1 ಲಕ್ಷ ರೂಪಾಯಿ ಸಂಬಳ, ಒಂದು ಬ್ಯಾಂಕ್ ಸ್ಟಾಫ್ ಅಥವಾ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡೋರು, ಅವರು ಹೋದ್ರೆ ಏನ್ ಹೇಳ್ದೆ, 3 ಬೆಡ್ರೂಮ್ ಹೌಸ್, 25,000 rupees ರೆಂಟ್. ಫ್ಯಾಮಿಲಿ ಮುಸ್ಲಿಮಾ ಇಲ್ಲ, ಫಸ್ಟೇ ಕಟ್ಟು. ಆಮೇಲೆ ಎಲ್ಲ ಕೇಳ್ಕೊಂಡು ಏನು ಕಮ್ಯುನಿಟಿ ನಿಮ್ದಂದು ಕೇಳ್ತಾರೆ. ಅವ್ನು ಸುಳ್ಳು ಹೇಳಿದ್ರೆ ಕೊಡ್ತಾರೆ, ನಾನು ಗೌಡ ಇಲ್ಲ ಮೊದಲು ಯಾರು ಹಂಗೆ ಹೇಳಿದ್ರೆ ಕೊಡ್ತಾರೆ. ನಾನು ಮಾದಿಗ ಅಂದ್ರೆ ಇಲ್ಲ, ನಾನು ಒಲೆಯ ಅಂದ್ರ ಇಲ್ಲ. ಸರ್, ಈಗ RSS ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಚರ್ಚೆ ಆಗ್ತಿರೋದು, ನಾಟ್ ರಿಜಿಸ್ಟರ್ಡ್. ಇನ್ನು ರಿಜಿಸ್ಟ್ರೇ ಆಗಿಲ್ಲ, ನೋಂದಣಿ ಆಗಿಲ್ಲ, ಫಂಡ್ ಬರ್ತಾ ಇದೆ ನೋಡಿ. ಎಸ್ ಅಂತ ಹೇಳ್ದೆ, ಫಂಡ್ಸ್ ಬರ್ತಾ ಇದ, ಮಳೆ ತರ ಬೀಳ್ತಾ ಇದೆ ಫಂಡ್ಸ್, ದುಡ್ಡು. ಏನ್ ನೋಡ್ಕೊಂಡು RSS ಈಗ RSSಗೂ ಅಂಬಾನಿಗೆ ಸಂಬಂಧ, RSSಗೂ ಅದಾನಿಗೆ ಸಂಬಂಧ, RSSಗೂ ಪ್ರೈಮ್ ಮಿನಿಸ್ಟರ್ಗೆ ಸಂಬಂಧ, ಪ್ರೆಸಿಡೆಂಟ್ಗೆ ಸಂಬಂಧ, ನ್ಯಾಯಾಧೀಶರಿಗೆ ಸಂಬಂಧ, ಇಡೀ ಶ್ರೀಮಂತರಿಗೆ ಸಂಬಂಧ. ಒಂದು ಶಾಖ ಇದೆ ಅಂದ್ರೆ ಒಂದು ಬನಿಯ ಕೋಮ್ಟಿ ಹೋಗಿ ಅಲ್ಲಿ ಮೊದಲು ಶಾಖನ ಶುರು ಮಾಡಿಸೋದು. ಪ್ರತಿಯೊಂದು ಇದ್ರೆ ಬಿಸಿನೆಸ್, ಜಾತಿ ಎರಡು ಸೇರ್ಕೊಂಡ್ಬಿಡುತ್ತೆ. ಬ್ರಾಹ್ಮಣರು ಇದ್ರೆ ಬನಿಯ ಇರ್ತಾರೆ ನೋಡಿ. ಈಗ ಬಿಸಿನೆಸ್ ಎಲ್ಲ ಬನಿಯಗಳದು, ಬ್ರಾಹ್ಮಣರು ಇದ್ದಾರೆ. ದೆನ್ ಬಾಲಿವುಡ್ ಎಷ್ಟು ಪರ್ಸೆಂಟ್ ಇದ್ದಾರೆ? ಅವರ 90% ಇದ್ದಾರೆ. ಏನಾಗುತ್ತೆ ಅಂದ್ರೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್. ಈಗ ನಾನು ಬಾಲನ್ನು KGF ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಫಸ್ಟ್ ಟೈಮ್ ಲಾಯರು. ನಾನು ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ಬಿಟ್ಟು ಆಕ್ಸ್ಫೋರ್ಡ್ ಅಲ್ಲಿ ಓದಿರೋ ಲಾಯರ್ ಹತ್ರ ಹೆಂಗೂ ಕಾಂಪೀಟ್ ಮಾಡಕ್ಕಾಗತ್ತೆ? ಎಲ್ಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ? ಈಗ ನೀಟ್ ಅಂದು ತಂದು ಅದನ್ನು ಇಲ್ಲ. ಈಗ ದಲಿತರು, ಶೂದ್ರರು, ನೋ ಡಾಕ್ಟರ್, ನೋ ಇಂಜಿನಿಯರ್, ಎಲ್ಲ ನೀಟ್ ಅವ್ರದೇ. ಗೊತ್ತಾಯ್ತು. ಈಗ ಸಿಟಿನಲ್ಲಿ ನೋಡಿ, ಇದು MG ರೋಡ್ ಅಲ್ಲಿ ಕೂತು ಮಾತಾಡ್ತಾ ಇದ್ವಿ, ಎಷ್ಟು ಜ್ಯುವೆಲರಿ ಶಾಪ್ ಇದೆ, ಫುಲ್ ಬಿಸ್ನೆಸ್ ಆಗುತ್ತೆ. ನೋ ಕಾಂಟ್ರಾಕ್ಟ್ ಲೇಬರ್, ನೋ ಔಟ್ಸೋರ್ಸ್ಡ್ ಎಂಪ್ಲಾಯಿ. ಎಷ್ಟು ಸಂಬಳ ಕೊಡ್ತೀರಾ ನೀವು? ಕಸ ಕೊಡ್ಸೋರ್ಗೆ ಎಷ್ಟು ಸಂಬಳ ಕೊಡ್ತೀರಾ? ಕಾಂಟ್ರಾಕ್ಟ್ ಲೇಬರ್ಗೆ ಎಷ್ಟು ಸಂಬಳ ಬರುತ್ತೆ? ಗಾರ್ಮೆಂಟ್ ಅಲ್ಲಿ ಇದೆಲ್ಲನೂ ಶೂದ್ರರು, ದಲಿತರೇ. ಹಾಗಾದ್ರೆ ಇದು ಒಂದು ಅಸಮಾನತೆ. ಅಂದ್ರೆ RSS ಅಂದ್ರೆ ಅದಕ್ಕೆ ನಾನು ಹೇಳಿದೆ, ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ. ಹುಟ್ಟು ಅದೇ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಬ್ರಾಹ್ಮಣರು ಬ್ರಾಹ್ಮಣರಾಗೇ ಇರ್ಬೇಕು, ಶೂದ್ರರು ಶೂದ್ರರಾಗಿ ಇರ್ಬೇಕು. ಇದು ಅವ್ರ ಡೆಫಿನೇಷನ್. ಹಿಂದುತ್ವವಾದ, ಹಿಂದೂ ಬೇರೆ, ಹಿಂದುತ್ವ ಬೇರೆ. ಹಿಂದೂ ಅನ್ನೋದು ಒಂದು ನಂಬಿಕೆ. ತಿರುಪತಿಗೆ ಹೋಗ್ತಾರೆ, ಪಳನಿ ಹೋಗ್ತಾರೆ, ಮುಕಾಂಬಿಕಾ ಹೋಗ್ತಾರೆ, ನಂಬಿಕೆ. ಹಿಂದೂ ಅದು ಕರೆಕ್ಟಾ ತಪ್ಪ ಅದು ಬೇರೆ. ಹಿಂದುತ್ವ ಅನ್ನೋದು ಪಾರ್ಲಿಮೆಂಟ್ಗೆ ಹೋಗೋದು, ಗವರ್ನರ್ ಆಗೋದು, ಹಣ, ಅಧಿಕಾರ, ಐಷಾರಾಮಿ. ಈ ತುವಾನ ಸೇರ್ಸಿದ್ದು ಯಾರು? ಎಲ್ಲಿ ಬರುತ್ತೆ ತುವ? ಹಿಟ್ಲರ್ ಬರ್ದದ್ದನ್ನ ಕಾಪಿ ಹೊಡೆದು, ಹಿಟ್ಲರ್ ಬರ್ದಿದ್ದನ್ನ ಕಾಪಿ ಮಾಡಿ, ಅವ್ರು 25 ಪಾಯಿಂಟ್ ಪ್ರೋಗ್ರಾಮ್ ಒಂದು ಹಿಟ್ಲರ್ ಬರ್ದ, ಅದನ್ನ ಹಾಗೆ ಕಾಪಿ ಮಾಡಿ ಹಿಂದುತ್ವ ಅಂದು ಸೇರಿಸಿದ್ರು. ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ RSSಗೆ ಸಂಬಂಧಪಟ್ಟಂತೆ ಹಲವು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ
ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ RSS ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರ್ಕಾರಿ ಜಾಗಗಳಲ್ಲಿ RSS ನ ಕಾರ್ಯ ಚಟುವಟಿಕೆಗಳು ಅಂದಾಗ ಅಂತಿಮವಾಗಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡೋದಾದ್ರೆ ಅನುಮತಿ ನಿಷಿದ್ಧ ಅಂತ ಹೇಳಿ ಬಾಲನ್ ಅವರು ಹಿರಿಯ ವಕೀಲರು ಇವತ್ತೊಂದು ಪ್ರಮುಖ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದೇ ಬೇಡ ಅಂತ. ಸರ್ಕಾರಿ ಜಾಗಗಳು ಯಾವ ಕೆಲಸಕ್ಕಿದ್ದಾವೆ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.